ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ತೊಗರಿ ಬೇಳೆ ಬೆಳೆದಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ, ಅದು ಹಸಿದೇ ತಿಂತೀನಿ, ಅಷ್ಟು ಇಷ್ಟ ನನಗೆ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಬೀಟ್ರೋಟ್ ಕುರ್ಮಾ ಮಾಡಿದ್ದೀವಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಸಾಲ ರುಬ್ಕೋಬೇಕು. ಏನೇನು ಬೇಕು ಅಂದರೆ ತೆಂಗಿನಕಾಯಿ, ಕಡಲೆಪಪ್ಪು, ಗೋಡಂಬಿ, 3 ಮೆಣಸಿನ್ಕಾಯಿ, ಸೋಂಪು ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಒಂದು ಕುಕ್ಕರಲ್ಲಿ ಮಾಡ್ಕೊಳೋದು. ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ ಅದು ಸಿಡಿದ ಮೇಲೆ ಈರುಳ್ಳಿ ಹಾಕಿ ಲೈಟಾಗೆ ಫ್ರೈ ಮಾಡ್ಕೋಬೇಕು. ಲೈಟಾಗೆ ಕಲರ್ ಚೇಂಜ್ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಬೇಕು. ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ನ ಹಾಕ್ಕೊಬೇಕು. ತುಂಬಾ ಈಸಿ ಇದು ಮಾಡ್ಕೊಳ್ಳೋದು. ಮಾಡಿಕೊಂಡು ಅಂದರೆ ಬೀಟ್ರೂಟು ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ. ಈ ಥರ ಮಾಡಿ ಏನೇ ಮಾಡಿಕೊಟ್ರೂ ಇಷ್ಟ ಆಗೋಲ್ಲ. ಈ ಥರ ಮಾಡಿಕೊಟ್ಟು ನೋಡಿ, ಇಷ್ಟ ಆಗುತ್ತೆ. ಬೀಟ್ರೂಟು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋ ಗಂಟ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಷಲ್ ಬರ್ಸಿದ್ರೆ ಆಗೋಗುತ್ತೆ. ಇದು 2-3 ಥರ ಮಾಡ್ತಾರೆ. ಬೀಟ್ರೋಟ್ ಪಲ್ಯ ತುರಿದ್ಬಿಟ್ಟು ಮಾಡ್ತಾರೆ, ಆ ಥರ ಕಟ್ ಮಾಡಿಬಿಟ್ಟು ಮಾಡ್ತಾರೆ. ಈ ಥರ ಒಂದು ಸತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೀವು ಅಂದ್ಕೊಳೋಕ್ಕಿಂತ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ಬೇರೆ ಥರ ಮಾಡಿರೋದಲ್ವ. ಇಷ್ಟ ಆಗದಿರೋರ್ಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ 2 ವಿಷಲ್ ಆಯಿತು. ಬಿಟ್ಟಿದ ತಕ್ಷಣ ಬಿಸಿ ಬಿಸಿ ಬೀಟ್ರೋಟ್ ಕುರ್ಮಾ ರೆಡಿ ಆಯಿತು. ಇನ್ನು ಬೆಳಗ್ಗೆನೇ ನಾಷ್ಟ ಮುಗಿಸ್ಕೊಂಡ್ವಿ. ಯಾಕಂದರೆ ತುಂಬಾ ಕೆಲಸ ಇವತ್ತು ಮಾಡೋದಿತ್ತು. ಹಾಗೆ ಸ್ವಲ್ಪ ನಮ್ಮ ಅಕ್ಕನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಕಾನನಯಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟರೆ ಸಾಕು, ಈ ಥರ ಬಂದು ಏನಾದರೂ ಹೇಳ್ತಿರ್ತಾನೆ. ರೀಲ್ಸಲ್ಲಿ ನೋಡ್ತಾ ಇರ್ತಾನೆ, ಅದನ್ನು ಬಂದು ಹೇಳ್ತಾ ಇರ್ತಾನೆ. ಮತ್ತು ಅವರು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ಅದನ್ನು ಕೂಡ ಹೇಳ್ತಿರ್ತಾರೆ. ಇನ್ನು ಪಾಯಸ ಮಾಡಬೇಕಾಗಿತ್ತು, ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅವನ ಜೊತೆ ಆಟ ಆಡಿದ್ದು ಆಯಿತು. ಈ ಕಡೆ ಬಂದ್ವಿ. ಇದೇನಂದರೆ ಹುರಿದಕ್ಕಿ ಪಾಯಸ ಅಂತ ಹಾಗೆಲ್ಲ ಮಾಡ್ತಾಯಿದ್ರಲ್ಲ, ಅದು ಸಾಂಪ್ರದಾಯಿಕ. ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕುಡ್ದಿತ್ತು ಪಾಯಸ. ಇವಾಗ ಕುಡಿದಾಗ ಅದೇ ಚಿಕ್ಕ ವಯಸ್ಸಿನ ನೆನಪೇ ಬರುತ್ತೆ. ಮೊದಲನೇದಾಗಿ ಕಡಲೆಬೇಳೆ ಬೇಯಿಸಿಟ್ಕೊಬೇಕು, ನಾನು ಆಗಲೇ ತೋರಿಸಿದ್ನಲ್ಲ. ಇನ್ನು ಅಕ್ಕಿ ಬಂದ್ಬಿಟ್ಟು ಈ ಮಟ್ಟಿಗೆ ಹುರಿದು ಇಟ್ಕೊಳ್ಬೇಕು. ಮತ್ತು 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಫಸ್ಟು. ಇದು ಕೂಡ ತುಂಬಾ ಈಸಿ. ಇದನ್ನು ಮಾಡಿ ಮಾಡಿ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ. ಮಾಮೂಲಿ ಪಾಯಸ ಮಾಡ್ಕೊತಾನೇ ಇರ್ತೀವಿ, ಇದೊಂಥರ ಹೊಸ್ದಾಗಿ ಟ್ರೈ ಮಾಡಿ, ಹಳೇದೇ ಹೊಸ್ದಾಗಿ ಟ್ರೈ ಮಾಡಿ. ಇನ್ನು ಬೆಲ್ಲ ಕರಗಕ್ಕೆ ಇಟ್ಬಿಟ್ಟು ಇದಕ್ಕೆ ಹುರಿದಿರೋ ಅಕ್ಕಿ, ಬಾದಾಮಿ, ಗೋಡಂಬಿ, ಏಲಕ್ಕಿ ಮತ್ತು ತೆಂಗಿನಕಾಯಿ ಇಷ್ಟು ಹಾಕಿ ಮೊದಲು ತರಿಯಾಗಿ ಈ ಥರ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆಲ್ರೆಡಿ ನಮಗೆ ಬೆಲ್ಲ ಬಂದ್ಬಿಟ್ಟು ಕಾಯ್ತಾ ಇದೆ. ಒಂದೆಳೆ ಪಾಕ ಅಷ್ಟು ಏನು ಬೇಡ, ಮೀಡಿಯಮ್ಮಾಗಿರಬೇಕು. ಅದನ್ನು ನೋಡಿಕೊಂಡು ಆ ಕುದಿಯೋ ಬೆಲ್ಲಕ್ಕೆ ಬಂದ್ಬಿಟ್ಟು ಇದು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಗೋಡಂಬಿ ಬಾದಾಮಿ ಪೇಸ್ಟು, ಅದನ್ನು ಬಂದ್ಬಿಟ್ಟು ಹಾಕಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತಿಕ್ನೆಸ್ಸು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಇದು ಹೇಗಿರಬೇಕಂದ್ರೆ ನೀವು ಮಾಡ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ಮಾಡ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಾವು ಕಡಲೆಬೇಳೆ ಆಗಲೇ ನಾನು ಹೇಳಿದ್ನಲ್ಲ, ಕಡಲೆಬೇಳೆ ಬೇಯಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬಂದ್ಬಿಟ್ಟು ಒಂದು ಕುದಿ ಬಂದಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಆಲ್ರೆಡಿ ಎಲ್ಲ ಹುರಿದಿರೋದು, ಬೇಯಿಸಿರೋದೇ ಇರೋದು, ಹುರಿದಿರೋ ಅಕ್ಕಿ, ಬೇಯಿಸಿರೋ ಕಡಲೆಬೇಳೆ ಎಲ್ಲ ಇರೋದು. ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ಹಿಡಿಯುತ್ತಷ್ಟೇ ನಿಮಗೆ ಇದು ಮಾಡೋಕ್ಕೆ. ಹಬ್ಬಗಳ ಟೈಮಲ್ಲಿ ಈ ಥರ ಬೇಗ ಕ್ವಿಕ್ಕಾಗಿ ಆಗೋದಿದ್ರೆ ಎಷ್ಟು ರೆಸಿಪಿ ಬೇಕಾದರೂ ಮಾಡ್ತಾರೆ, ಮಾಡ್ಕೋಬೋದು. ಮಾಡ್ಕೊಂಡು ನೋಡಿ.
ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ತುಪ್ಪಕ್ಕೆ ಗೋಡಂಬಿ, ತೆಂಗಿನಕಾಯಿ, ಬಾದಾಮಿ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಅದಕ್ಕೆ ಬಾದಾಮಿ ಹಾಕಿದ್ದೀನಿ ಅಂತ ಹಾಕಿಲ್ಲ, ಬೇಕಾದ್ರೆ ಬಾದಾಮಿ, ದ್ರಾಕ್ಷಿ ಹಾಕ್ಕೋಬೋದು. ಇನ್ನೊಂದು ಹೇಳೋದು ಮರ್ತೋದೆ, ಆ ರುಬ್ಬೋ ಇದಕ್ಕೆ ಗಸಗಸೆ ಲೈಟಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಅದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಇಲ್ಲಾಂದರೆ ಇದನ್ನೇ ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಇದೆ ಅಂತ ಹೇಳಿಬಿಟ್ಟು ನನಗೆ ಮಾಡಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಅಂದರೆ ನನಗೆ ಮೋಟಿವೇಶನ್ ಆಗಿರುತ್ತೆ ಅದು ಹಾಕೋಕ್ಕೆ, ಅಷ್ಟೇ, ಇನ್ನೇನೂ ಇಲ್ಲ. ಫಸ್ಟು ತಲೆ ಬಾಚ್ಕೊಂಬಿಡೋಣ, ಪೂಜೆ ಮಾಡಬೇಕು. ತಲೆ ನೀಟಾಗಿ ಬಾಚ್ಕೊಂಬಿಡೋಣ. ಆಮೇಲೆ ಇದನ್ನು ಸದ್ಯಕ್ಕೆ ಆಮೇಲೆ ಬಾಚ್ಕೊತೀನಿ ನಾನು. ಫಸ್ಟು ಸ್ಕಿನ್ನು ಸಿಕ್ಕಾಪಟ್ಟೆ ಫೇರ್ ಆ್ಯಂಡ್ ಲವ್ಲಿ. ಕ್ಯಾಮ್ರಾ ಆನೇ ಮಾಡ್ತೀರ ಪೌಡ್ರ್ ಹಾಕೋತಾ ಇದ್ದೀನಿ. ಲಿಪ್ಸ್ಟಿಕ್ ಓಕೆ. ಸ್ವಲ್ಪ ಸೊಟ್ಟಗೆ ಇಕ್ಕೊಂಡಿದ್ದೀನಿ, ಅದು ಪರವಾಗಿಲ್ಲ. ಒಂಚೂರು ಇರಬೇಕು ಮಿಕ್ಸ್. ಕೈಯಲ್ಲೇ ಬಾಚಿನ್ಕೆ ಬೇಡ. ನಾನು ಸ್ವಲ್ಪ ಬಿದ್ದೋಗುತ್ತೆ. ಇದು ಕಾಯ್ದೆ ಬಾಯ್.
ಹಾಗೆ ಬಂದೆ ಕೆಳಗೆ, ಬಂದು ಪೂಜೆ ಮಾಡಿದೆ. ದೇವ್ರನ್ನ ಕೇಳ್ಕೊತಾ ಇದ್ದೀನಿ, ದೇವ್ರು ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು. ಮತ್ತು ಇನ್ನು ಹಬ್ಬಗಳು ಬರ್ತಾ ಇದೆಯಲ್ವಾ, ಸೊ ನಮ್ಮಕ್ಕ ಬಾಗ್ಲ ಹತ್ರ ಹಚ್ಚಿಡೋಕ್ಕೆ ದೀಪಗಳು ತೊಗೊಂಡ್ಳು. ಅದು ನೋಡಿ ಹೀಗಿದೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ, ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ. ಇನ್ನು ಅಕ್ಕಿ ಉದ್ದಿನಬೇಳೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತು ಉದ್ದಿನಬೇಳೆ 1-2 ಅವರ್ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋದನ್ನ ಈ ರೀತಿ ರುಬ್ಬಿಟ್ಕೋಬೇಕು. ಒಂದು ಟ್ರಿಪ್ ಅದು. ಇನ್ನೊಂದು ಟ್ರಿಪ್ಗೆ ಬಂದುಬಿಟ್ಟು ಈ ಥರ ಆಲೂಗಡ್ಡೆನ ಬೇಯಿಸಿರೋದನ್ನ ಹಾಕ್ಬಿಟ್ಟು ಇನ್ನೊಂದು ಟ್ರಿಪ್ಪು ರುಬ್ಬೋದು. ಇದು ಸ್ವಲ್ಪ ದೋಸೆ ಹಿಟ್ಟು ಟೈಪೇ ಬರುತ್ತೆ, ಬಟ್ ಫುಲ್ ಅದು ಕಡಲೆಬೇಳೆ, ಮೆಂತ್ಯ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲ, ಅಕ್ಕಿ ಮತ್ತು ಉದ್ದಿನಬೇಳೆ ಅಷ್ಟೇ. ನೀವು ಮಾಮೂಲಿ ದೋಸೆ ಹಿಟ್ಟು ಇರುತ್ತಲ್ವ, ರುಬ್ಕೊಂಡು ಇಟ್ಕೊಂಡಿರ್ತೀರ ಎಷ್ಟೊಂದು ಮನೇಲಿ, ಏನು ಮಾಡ್ತೀರಾ ಅಂದರೆ ಅದನ್ನು ಪಡ್ಡು ಥರ ಮಾಡ್ತಾರೆ. ನಾನು ಹೇಳೋ ಥರ ಒಂದು ಸತಿ ಮಾಡಿ ನೋಡಿ. ಅದಕ್ಕೆ ಈರುಳ್ಳಿ, ತೆಂಗಿನಕಾಯಿ ಮತ್ತು ಈ ಥರ ಜೀರಿಗೆ ಅದನ್ನೆಲ್ಲ ಹಾಕ್ಬಿಟ್ಟು ಇಡ್ಲಿ ದೋಸೆ ಹಿಟ್ಟಿಗೆ ಹಾಕ್ಬಿಟ್ಟು ಬೋಂಡ ಥರ ಮಾಡಿ ನೋಡಿ ಹೇಗಿದೆ. ಇದನ್ನು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ. ಇನ್ನು ನಾವು ರುಬ್ಕೊಂಡಿರೋ ಹಿಟ್ಟಿಗೆ ಬಂದುಬಿಟ್ಟು ಜೀರಿಗೆ, ಶುಂಠಿ, ಓಂಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಆ ಗಂಟಿಲ್ದಿರೋ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ನೋಡ್ಕೊಳ್ಳಿ ಹದ ಹೇಗಿರುತ್ತೆ ಅಂತ. ಸ್ವಲ್ಪ ನೀವು ಬೋಂಡ ಬಿಡ್ತೀರಲ್ವ ಆ ಥರ ಇರಬೇಕು. ನಿಮಗೆ ತೆಳು ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ತೆಳು ಅನಿಸಿದ್ರೆ. ಮತ್ತು ಒಂದು ಹೇಳೋದು ಮರ್ತೋದೆ, ಮೆಣಸು ಹಾಕಬೇಕಾಗಿತ್ತು, ಆಗಲೇ ಹೇಳೋದು ಮರ್ತೋದೆ. ಮೆಣಸು ಹಾಕ್ಕೊಳ್ಳಿ, ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ಆಮೇಲೆ ತಿರ್ಗಾ ಎತ್ತಿ ಈ ಥರ ಎಣ್ಣೆಗೆ ಒಂದೊಂದೇ ಬಿಡಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಇವಾಗ ತೋರಿಸ್ತಾ ಇರೋ ಅಡುಗೆ ಎಲ್ಲ ಬೇಗ ಕ್ವಿಕ್ಕಾಗಿ ಆಗೋದು. ಅದೇ ನಾನು ಓದ್ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಹಬ್ಬ ಬರ್ತಾಯಿದೆ, ಕ್ವಿಕ್ಕಾಗಿ ಏನಾದರೂ ಬೇರೆ ಥರ ಮಾಡೋದು ಅಡುಗೆಗಳು, ಮಾಮೂಲಿ ಮಾಡೋ ಅಡುಗೆನೇ ನಾವು ಇವಾಗ ಯಾವಾಗಲೂ ಮಾಡೋದು ಅಡುಗೆ ಇದ್ದೇ ಇರುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋಟ್ರೆ ಟೇಸ್ಟು ಬೇರೆ ಇರುತ್ತೆ ಮತ್ತು ಈಸಿಯಾಗಿ ಇರುತ್ತೆ. ಟೇಸ್ಟ್ಗಿಂತ ಈಸಿ ಯಾವ್ದು ನೋಡ್ತಾ ಇರ್ತಾರೆ ಎಲ್ಲರೂ ಕೂಡ. ಯಾಕಂದರೆ ಹಬ್ಬಗಳಲ್ಲಿ ಜಾಸ್ತಿ ಕೆಲಸ ಇರುತ್ತೆ, ದೇವ್ರಿಗೆ ರೆಡಿ ಮಾಡೋದು, ಮನೆ ಕ್ಲೀನ್ ಮಾಡ್ಕೊಳೋದು ಪ್ರತಿಯೊಂದು ಇರುತ್ತೆ. ಬೇಗ ಮುಗಿದ್ರೆ ಬೇಗ ಮಾಡಿಬಿಟ್ಟು ಅವರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಬೋದಲ್ವಾ. ಸೊ ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲೂ ಕೂಡ ನಾವು ಮಾಡ್ತಾ ಇರ್ತೀವಿ. ಅಂದರೆ ಹಬ್ಬಗಳಲ್ಲಿ ಎಷ್ಟು ಕೆಲಸ ಇರುತ್ತೆ, ನಿಜವಾಗ್ಲೂ ರೆಡಿಯಾಗೋ ಮೂಡೇ ಹೋಗ್ಬಿಡುತ್ತೆ ಈ ಹಬ್ಬಗಳಲ್ಲಿ. ಕೆಲಸ ಮಾಡೋ ಫಸ್ಟ್ ಏನು ಗೊತ್ತಾ, ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ, ಈ ಥರ ರೆಡಿ ಆಗಬೇಕು, ಆ ಥರ ರೆಡಿ ಆಗಬೇಕು ಅಂತ. ಈ ಹಬ್ಬಗಳ ಕೆಲಸ ನೋಡಿಬಿಟ್ಟು ರೆಡಿ ಆಗಬೇಕಾ ಅಂತ ಅನಿಸ್ಬಿಡುತ್ತೆ. ಇನ್ನು ಅದು ಮೊಬೈಲಲ್ಲಿ ಸ್ಟೇಟಸ್ ಹಾಕೋದು ಅಂತ ಇರುತ್ತೆ, ಈ ಸುಸ್ತಾಗಿ ಸ್ಟೇಟಸ್ ಬೇಡ, ಏನು ಬೇಡ ಅಂತ ಅನಿಸುತ್ತೆ. ನೋಡಿದ್ರಲ್ಲ ಹೇಗಿತ್ತು ಬೋಂಡ, ಪಾಯಸ, ಬೀಟ್ರೋಟ್ ಕುರ್ಮಾ ಎಲ್ಲ ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಮತ್ತು ಬೋಂಡ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ನಿಮಗೆ ಉಪ್ಪಿಲ್ಲ ಅಂತ ಅನಿಸಿದ್ರೆ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ. ಬೇಕಿದ್ರೆ ಆಪ್ಷನಲ್, ಇದು ಕೂಡ ಆಲ್ರೆಡಿ ಅದು ಚೆನ್ನಾಗಿರುತ್ತೆ. ಬೇಕಾದರೆ ಚಿಟಿಕೆ ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇನ್ನು ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಡಲ್ಲಾಗಿದ್ದೀನಿ. ನಾನು ತೋರಿಸೋದು ಈಸಿಯಾಗಿ ಕ್ವಿಕ್ಕಾಗಿ ಆಗೋ ರೆಸಿಪಿಗಳು, ಟೇಸ್ಟಿಯಾಗಿ ಈಸಿ ಕ್ವಿಕ್ಕಾಗಂತ ಹೆಂಗೆಂಗೋ ನಾನು ತೋರಿಸಲ್ಲ, ಅದು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಹೆಚ್ಚು ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಇನ್ನೇನು ಹಬ್ಬ ಬರ್ತಾ ಇರುತ್ತೆ, ಯಾವುದಾದ್ರೂ ಒಂದು ಹಬ್ಬಕ್ಕೆ ಮಾಡ್ಕೊಳ್ಳಿ, ಬೇಗ ಎಲ್ಲರೂ ಆಚೆ ಹೋಗೋಕ್ಕೆ ಈಸಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿರೋ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು, ಲೈಕ್, ಕಮೆಂಟಿಂದ ನನಗೆ ಮೋಟಿವೇಶನ್ ಸಿಗುತ್ತೆ, ಇನ್ನು ತೋರಿಸ್ಬೇಕು ರೆಸಿಪೀಸ್ ಅಂತ. ಇನ್ನು ಹೆಚ್ಚು ರೆಸಿಪೀಸ್ ತೋರಿಸ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ತಕ್ಷಣ ಸಿಗುತ್ತೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.